ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಭಾಗ 2ರ ಅಭ್ಯಾಸ 11.2 ಘಾತಾಂಕಗಳು ಮತ್ತು ಘಾತಗಳು ಪಾಠದ ಈ ಅಭ್ಯಾಸ 11.2ರ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು 11.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಸೊ ಈ ಎಲ್ಲ ಲೆಕ್ಕಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಈ 11.2ರ ಎಲ್ಲ ಲೆಕ್ಕಗಳನ್ನು ನೀಟಾಗಿ ಅಭ್ಯಾಸ ಮಾಡಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇವಿಷ್ಟು ಈ ಸೂತ್ರಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಮೊದಲನೇದ್ದು a⁻m ಇಂಟು a⁻n, a ಘಾತ m ಗುಣಿಸು a ಘಾತ n ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಆಧಾರ ಸಂಖ್ಯೆ a ಇದೆ ಅಂದರೆ ಒಂದೇ ಇದೆ, ಆದರೆ ಘಾತಗಳು ಮಾತ್ರ ಬೇರೆ ಇದೆ, m n ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಧಾರ ಸಂಖ್ಯೆ ಒಂದೇ ಇದ್ದು ಇಲ್ಲಿ ಗುಣಿಸು ಇದ್ದರೆ, ಅವುಗಳ ನಡುವೆ ಗುಣಾಕಾರ ಇದ್ದರೆ ನಾವು ಆ ಘಾತಗಳನ್ನು ಕೂಡಿಸ್ತೇವೆ. ಇಲ್ಲಿ ನೋಡಿ, a⁻m ಗುಣಿಸು a⁻n ಈಕ್ವಲ್ ಟು a⁻m ಪ್ಲಸ್ n. ಇಲ್ಲಿ ಆಧಾರ ಸಂಖ್ಯೆ ಒಂದೇ ಇದ್ದು ಗುಣಾಕಾರ ಇದ್ದರೆ ಈ ಘಾತಗಳನ್ನು ನಾವು ಕೂಡಿಸ್ತೀವಿ. ಇಲ್ಲಿ ನೋಡಿ, a⁻m ಹೋಲ್ ರೇಸ್ ಟು n. ಇಲ್ಲಿ ಆಧಾರ ಸಂಖ್ಯೆ a ಇದೆ, ಇಲ್ಲಿ ಈ ಬ್ರ್ಯಾಕೆಟ್ ಇದೆ ಅಲ್ಲ, ಇದು ಏನನ್ನು ಸೂಚಿಸುತ್ತೆ ಅಂದರೆ ಇವುಗಳ ನಡುವೆ ಗುಣಾಕಾರ ಇದೆ ಅಂತ. ಈ m ಮತ್ತು nಗಳ ನಡುವೆ ಗುಣಾಕಾರ. ಸೊ a⁻m ಇಂಟು n. ಇಲ್ಲಿ ನೋಡಿ, a⁻m ಭಾಗಿಸು a⁻n. ಇಲ್ಲೂ ಸಹ ಆಧಾರ ಸಂಖ್ಯೆ ಒಂದೇ ಇದೆ, a ಇದೆ, ಘಾತಗಳು ಬೇರೆ ಬೇರೆ ಇದ್ದು ಅವುಗಳ ನಡುವೆ ಭಾಗಾಕಾರ ಇದ್ದರೆ ನಾವೇನು ಮಾಡ್ತೀವಿ, ಅವುಗಳನ್ನು, ಈ ಘಾತಗಳನ್ನು ಮೈನಸ್ ಅಥವಾ ಕಳೀತೇವೆ. ಇಲ್ಲಿ ನೋಡಿ, ನಮಗೆ ಗೊತ್ತಿದೆ, ಈಗ ನಾವು ಗುಣಾಕಾರ ಮಾಡಬೇಕಾದ್ರಲ್ಲಿ ಏನು ಮಾಡ್ತೀವಿ, ಅಲ್ಲಿ ಕೂಡಿಸ್ತೇವೆ. ಹಾಗೆಯೇ ಭಾಗಾಕಾರ ಮಾಡಬೇಕಾದ್ರೆ ಕಳೀತೇವೆ. ನಾವಿಲ್ಲಿ ನೆನ್ಪಿಡೋದಷ್ಟೇ, ಆಧಾರ ಸಂಖ್ಯೆ ಒಂದೇ ಇದ್ದು ಗುಣಾಕಾರ ಇದ್ದರೆ ಅವುಗಳ ಘಾತಗಳನ್ನು ಕೂಡಿಸಬೇಕು. ಹಾಗೆಯೇ ಇಲ್ಲಿ ಭಾಗಾಕಾರ ಇದ್ದರೆ ಅವುಗಳ ಘಾತಗಳನ್ನು ಕಳಿಬೇಕು. a⁻m ಗುಣಿಸು b⁻m. ಇಲ್ಲಿ ನೋಡಿ, ಒಂದು ವ್ಯತ್ಯಾಸ ಇದೆ. ಇಲ್ಲಿ a b ಇದೆ, ಇಲ್ಲಿ ಆಧಾರ ಸಂಖ್ಯೆಗಳು ಬೇರೆ ಬೇರೆ. ಫಾರ್ ಎಕ್ಸಾಂಪಲ್, ಇಲ್ಲಿ 2 ಇದೆ ಅಂದ್ಕೊಳ್ಳಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ ಅಂದ್ಕೊಳ್ಳಿ. ಹೀಗಿದ್ದು ಅವುಗಳ ಘಾತ ಒಂದೇ ಆಗಿದ್ದರೆ, ಇಲ್ಲಿ ನೋಡಿ a b, ಅವುಗಳ ಘಾತ ಒಂದೇ ಆಗಿದ್ದರೆ ನಾವು ಅವುಗಳನ್ನು ಈ ರೀತಿ ಬರ್ಕೊಳ್ತೀವಿ. 2 ಗುಣಿಸು 3 ಬ್ರ್ಯಾಕೆಟ್ ಹೋಲ್ ರೇಸ್ ಟು 2. ಅಂದರೆ ಎರಡಕ್ಕೂ ಸಹ ಘಾತಗಳು ಏನಾಗಿದೆ, ಒಂದೇ ಇದೆ. ಅಂದರೆ ಇಲ್ಲೂ m ಇದೆ, ಇಲ್ಲೂ m ಇದೆ. ಸೊ ab⁻m. 5ನೇದು ನೋಡಿ, a⁻m ಭಾಗಿಸು b⁻m. ಅಂದರೆ ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಇದ್ದು ಅಲ್ಲಿ ಘಾತಗಳು ಒಂದೇ ಇದ್ದಾಗ a/b⁻m. ಮತ್ತು ಇಲ್ಲಿ a⁻0 ಈಕ್ವಲ್ ಟು 1. ಇಲ್ಲಿ ಯಾವುದೇ ಸಂಖ್ಯೆ ಇರಲಿ, ಇಲ್ಲಿ 3ರ ಘಾತ 0, 1,000ದ ಘಾತ 0, ಹೀಗೆ ಯಾವುದೇ ಇದ್ದರೂ ಕೂಡ ಇದರ ಬೆಲೆ ಏನಾಗಿರುತ್ತೆ, 1. ಇಲ್ಲಿ a ಅಂದರೆ ಇಲ್ಲಿ ಯಾವುದೇ ಸಂಖ್ಯೆ ಇರಲಿ, ಅದರ ಘಾತ 0 ಇದ್ದರೆ ಅದರ ಬೆಲೆ ಏನಾಗಿರುತ್ತೆ, 1. ಸೊ ನಾವೀಗ ಎಲ್ಲ ಫಾರ್ಮುಲಾ ಅಂದರೆ ಎಲ್ಲ ಸೂತ್ರಗಳನ್ನು ನೋಡ್ಕೊಬಂದಿದ್ದೀವಿ. ಈಗ ತಡ ಮಾಡ್ದೇ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ. ಅಭ್ಯಾಸ 11.2 ಘಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ. ಈ ನಿಯಮಗಳೇನು ನಾವು ನೋಡಿದ್ದೀವಿ, ಈಗ ಅವುಗಳನ್ನು ಬಳಸ್ಕೊಂಡು ಸುಲಭೀಕರಿಸಿ ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಮೊದಲನೇ ಪ್ರಶ್ನೆ, 3⁻2 ಇಂಟು 3⁻4 ಇಂಟು 3⁻8. ಇಲ್ಲಿ
ನಾವು ಗಮನಿಸಬೇಕಾಗಿರೋದು ಇಲ್ಲಿ ಗುಣಾಕಾರ ಇದೆ, ಹಾಗೆಯೇ ಆಧಾರ ಸಂಖ್ಯೆ 3 ಇದೆ. ಹೀಗಿದ್ದಾಗ ನಾವು ಈ ನಿಯಮವನ್ನು ಬಳಸ್ತೀವಿ. ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್ ಈಕ್ವಲ್ ಟು ಎ ರೇಸ್ ಟು ಎಮ್ ಪ್ಲಸ್ ಎನ್. ಅಂದರೆ ಆಧಾರ ಸಂಖ್ಯೆ ಒಂದೇ ಇದ್ದು ಈ ಘಾತಗಳು ಬೇರೆ ಬೇರೆ ಇದ್ದಾಗ ಮತ್ತು ಗುಣಾಕಾರ ಇದ್ದಾಗ ಅವುಗಳನ್ನು ನಾವು ಕೂಡಿಸ್ತೇವೆ. ಇಲ್ಲಿ ನೋಡಿ 3 2 ಪ್ಲಸ್ 4 ಪ್ಲಸ್ 8 10 14. ಸೊ 3ರ ಘಾತ 14. ಎರಡನೇ ಪ್ರಶ್ನೆ ನೋಡಿ, 6ರ ಘಾತ 15 ಭಾಗಿಸು 6ರ ಘಾತ 10. 6 ರೇಸ್ ಟು 15 ಡಿವೈಡೆಡ್ ಬೈ 6 ರೇಸ್ ಟು 10. ಈಗ ಆಧಾರ ಸಂಖ್ಯೆ ಒಂದೇ ಇದೆ, ಭಾಗಿಸು ಇದ್ದಾಗ ನಾವೇನು ಮಾಡ್ತೀವಿ? ಎಸ್ ಹೌದು, ನಾವೇನು ಮಾಡ್ತೀವಿ? ಅಲ್ಲಿ ಕಳಿತೀವಿ, ಘಾತಗಳನ್ನು ಕಳಿತೀವಿ. ಹಾಗಾಗಿ 6ರ ಘಾತ 15 ಮೈನಸ್ 10, 15ರಲ್ಲಿ 10 ಹೋದರೆ 5. ಸೊ 6ರ ಘಾತ 5. ಮೂರನೇ ಪ್ರಶ್ನೆ, ಎ ಕ್ಯೂಬ್ ಇಂಟು ಎ ಸ್ಕ್ವೇರ್. ಎನ ಘಾತ 3 ಗುಣಿಸು ಎನ ಘಾತ 2. ಇಲ್ಲಿ ಆಧಾರ ಸಂಖ್ಯೆ ಒಂದೇ ಇದೆ, ಸೊ ಹಾಗಾಗಿ ನಾವೇನು ಮಾಡ್ತೀವಿ? ಮತ್ತು ಇಲ್ಲಿ ಗುಣಾಕಾರ ಇದ್ದಾಗ ಇದೇನು ಮಾಡ್ತೀವಿ? ನಾವು ಕೂಡಿಸ್ತೀವಿ. ಸೊ ಎನ ಘಾತ 3 ಪ್ಲಸ್ 2. ಸೊ ಎನ ಘಾತ 5. 7ರ ಘಾತ ಎಕ್ಸ್ ಇಂಟು 7ರ ಘಾತ 2. ಇಲ್ಲೂ ನೋಡಿ ಆಧಾರ ಸಂಖ್ಯೆ ಒಂದೇ ಇದೆ ಮತ್ತು ಇವುಗಳು ಗುಣಾಕಾರ ಇದೆ, ಹಾಗಾಗಿ ನಾವೇನು ಮಾಡ್ತೀವಿ? ಇಲ್ಲಿ ಕೂಡಿಸ್ತೀವಿ. ಸೊ 7ರ ಘಾತ ಎಕ್ಸ್ ಪ್ಲಸ್ 2. 7ರ ಘಾತ ಎಕ್ಸ್ ಪ್ಲಸ್ 2. ಐದನೇ ಪ್ರಶ್ನೆ ನೋಡಿ, 5ರ ಘಾತ 2 ಹೋಲ್ ಬ್ರ್ಯಾಕೆಟ್ ಘಾತ 3 ಭಾಗಿಸು 5ರ ಘಾತ 3. 5 ರೇಸ್ ಟು 2 ಹೋಲ್ ಬ್ರ್ಯಾಕೆಟ್ ರೇಸ್ ಟು 3 ಡಿವೈಡೆಡ್ ಬೈ 5 ರೇಸ್ ಟು 3. ಈಗ ನಾವೇನು ಮಾಡ್ತೀವಿ? ಈ ನಿಯಮವನ್ನು ಬಳಸ್ತೀವಿ. ಎ ರೇಸ್ ಟು ಎಮ್ ಹೋಲ್ ರೇಸ್ ಟು ಎನ್ ಈಕ್ವಲ್ ಟು ಎ ರೇಸ್ ಟು ಎಮ್ ಇಂಟು ಎನ್. ಅಂದರೆ ಇದೇನು ಸೂಚಿಸುತ್ತೆ? ಗುಣಾಕಾರ. ಸೊ ನಾವೇನು ಮಾಡ್ತೀವಿ? ಇಲ್ಲಿ ಈ 5ಅನ್ನು ಇಲ್ಲಿ ನೋಡಿ ಇವೆರಡನ್ನು ಗುಣಿಸ್ಕೊಳ್ತೀವಿ. 2 3 6. ಸೊ 5ರ ಘಾತ 6 ಭಾಗಿಸು 5ರ ಘಾತ 3. ಸೊ ಇವುಗಳ ನಡುವೆ ಈಗ ಯಾವ ಚಿಹ್ನೆ ಇದೆ? ಭಾಗಾಕಾರ. ಭಾಗಾಕಾರ ಇದ್ದಾಗ ಏನು ಮಾಡ್ತೀವಿ? ನಾವು ಕಳೀತೇವೆ. ಹಾಗಾಗಿ 6ರಲ್ಲಿ 3 ಹೋದರೆ 3. ಸೊ 5ರ ಘಾತ 3. ಆರನೇ ಪ್ರಶ್ನೆ, 2ರ ಘಾತ 5 ಗುಣಿಸು 5ರ ಘಾತ 5. 2 ರೇಸ್ ಟು 5 ಇಂಟು 5 ರೇಸ್ ಟು 5. ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ, ಬಟ್ ಘಾತ ಏನಾಗಿದೆ? ಒಂದೇ ಇದೆ. ಸೊ 2 ಇಲ್ಲಿ ನೋಡಿ ಎ ರೇಸ್ ಟು ಎಮ್ ಇಂಟು ಬಿ ರೇಸ್ ಟು ಎಮ್ ಈಕ್ವಲ್ ಟು ಎ ಇಂಟು ಬಿ ರೇಸ್ ಟು ಎಮ್. ಇವೆರಡನ್ನು ಗುಣಿಸ್ತೀವಿ. ಈ ಘಾತ ಒಂದೇ ಆಗಿರೋದ್ರಿಂದ ಘಾತ 5ಅನ್ನು ಬರಿತೀವಿ. ಸೊ 2 5 10 ಘಾತ ಒಂದೇ 5. 9ನೇ ಪ್ರಶ್ನೆ, 2ರ ಘಾತ 20 ಭಾಗಿಸು 2ರ ಘಾತ 15 ಬ್ರ್ಯಾಕೆಟ್ ಗುಣಿಸು 2ರ ಘಾತ 3. ಈ ಗುಣಿಸು 2ರ ಘಾತ 3ಅನ್ನು ಆಮೇಲೆ ಮಾಡೋಣ. ಫಸ್ಟ್ ಈ ಬ್ರ್ಯಾಕೆಟಲ್ಲಿರೋದನ್ನು ಬಿಡಿಸ್ಕೊಳ್ಳೋಣ. ಇಲ್ಲಿ ನೋಡಿ ಆಧಾರ ಸಂಖ್ಯೆ 2 ಇದೆ, ಘಾತಗಳು ಬೇರೆ ಬೇರೆ ಇದ್ದಾಗ ನಾವು ಈ ನಿಯಮವನ್ನು ಬಳಸ್ತೀವಿ. ಸೊ ಮೊದಲು ಇದನ್ನು ಬರ್ಕೊಳ್ಳೋಣ, ಇದನ್ನು ಹಾಗೆ ಇಡೋಣ. ಇಲ್ಲಿ ಭಾಗಾಕಾರ ಇದ್ದಾಗ ನಾವೇನು ಮಾಡ್ತೀವಿ? ಕಳೀತೇವೆ. ಹಾಗಾಗಿ 2ರ ಘಾತ 20 ಮೈನಸ್ 15 5. ಉಳಿದಿರುವಂಥ ಗುಣಿಸು 2ರ ಘಾತ 3ಅನ್ನು ಹಾಗೆ ಬರೆಯೋಣ. ಇಲ್ಲಿ ನಮಗೆ ಈಗೇನು ಸಿಕ್ತು? ಆಧಾರ ಸಂಖ್ಯೆ 2 ಇದೆ, ಘಾತಗಳು ಬೇರೆ ಬೇರೆ ಇದ್ದು ಅವುಗಳ ನಡುವೆ ಗುಣಾಕಾರ ಇದೆ. ಗುಣಾಕಾರ ಇದ್ದಾಗ ಏನು ಮಾಡ್ತೀವಿ? ನಾವು ಈ ಘಾತಗಳನ್ನು ಕೂಡಿಸ್ತೇವೆ. ಹಾಗಾಗಿ 5 ಪ್ಲಸ್ 3 8. ಸೊ ಹಾಗಾಗಿ 2ರ ಘಾತ 8. 10ನೇ ಪ್ರಶ್ನೆ, 8ರ ಘಾತ ಟಿ ಡಿವೈಡೆಡ್ ಬೈ 8ರ ಘಾತ 2. ಇಲ್ಲಿ ನೋಡಿ
ಎ ರೇಸ್ ಟು ಎಮ್ ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಈ ನಿಯಮವನ್ನು ಬಳಸ್ತೀವಿ. ಅಂದರೆ ಭಾಗಾಕಾರ ಇದ್ದಾಗ ಕಳೀತೀವಿ. ಆಧಾರ ಸಂಖ್ಯೆ 8 ಇದೆ. ಸೊ ಟಿ ಮೈನಸ್ 2, 8ರ ಘಾತ ಟಿ ಮೈನಸ್ 2. ಎರಡನೇ ಪ್ರಶ್ನೆ, ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಈ ಅಭ್ಯಾಸ ಅಂತೂ ತುಂಬಾ ಈಸಿ ಇದೆ. ನಾವು ಅವ್ರು ಕೊಟ್ಟಿರುವಂತಹ ನಿಯಮಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಅಭ್ಯಾಸ ನಮಗೆ ತುಂಬಾ ಈಸಿ ಆಗುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡಿ, 2ರ ಘಾತ 3 ಗುಣಿಸು 3ರ ಘಾತ 4 ಗುಣಿಸು 4 ಡಿವೈಡೆಡ್ ಬೈ 3 ಗುಣಿಸು 32. ಇಲ್ಲಿ ನಾನು ಪ್ರಶ್ನೆನ ಹಾಗೆ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ 4 ಇದೆ, ಇಲ್ಲಿ 32 ಇದೆ. 4ರ ಮಗ್ಗಿಯಲ್ಲಿ 32 ಇರೋದ್ರಿಂದ ನಾವಿಲ್ಲಿ ಛೇದ ಹೊಡೆಯೋಣ, ನಮಗೆ ಈಸಿ ಆಗುತ್ತೆ. ಸೊ 4 1 4, 4 8 32. ಉಳಿದಿರೋದೇನು? 2ರ ಘಾತ 3, 3ರ ಘಾತ 4, ಉಳಿದಿರೋದು ಈ ಕಡೆ ಕೆಳಗೆ ಡಿವೈಡೆಡ್ ಬೈ 3 ಗುಣಿಸು 8. ನಾನು ಈ 8ನ್ನು ಹೇಗೆ ಬರ್ಕೊಳ್ತೀನಿ ಅಂತಂದರೆ ಹೀಗೆ, 8ನ್ನು 3 ಬಾರಿ ಗುಣಿಸ್ತಿದ್ರೆ ನಮಗೆ 8 ಬರುತ್ತೆ. ಇಲ್ಲಿ ನೋಡಿ, 2 2 4, 4 2 8. ಸೊ ನಾವಿಲ್ಲಿ 2ನ್ನು ಎಷ್ಟು ಬಾರಿ ಗುಣಿಸಿದ್ದೀವಿ? 3 ಬಾರಿ. ಹಾಗಾಗಿ ನಾನು ಇಲ್ಲಿ ಬಂದಿರುವಂತಹ ಈ 8ನ್ನು ನಾನು 2ರ ಘಾತ 3ರ ರೂಪದಲ್ಲಿ ಬರ್ಕೊಳ್ತೀನಿ. ಈಗ ಇಲ್ಲಿ ನೋಡಿ, ಇಲ್ಲಿ 2ರ ಘಾತ 3, 2ರ ಘಾತ 3 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇದನ್ನು ನಾವು ಇವೆರಡು ಭಾಗಿಸು ರೂಪದಲ್ಲಿರೋದ್ರಿಂದ ಕಳೀತೇವೆ. ಹೌದಾ? 3ರಲ್ಲಿ 3 ಹೋದರೆ 0 ಬರುತ್ತೆ. ಈಗ ಉಳಿದಿರೋದೇನು? 3ರ ಘಾತ 4 ಡಿವೈಡೆಡ್ ಬೈ 3. ಇಲ್ಲಿ ಏನೂ ಇಲ್ಲ ಅಂತಂದರೆ ಎಷ್ಟಿರುತ್ತೆ? ಇಲ್ಲಿ 1, ಇದರ ಘಾತ 1. ಹಾಗೆ ಇಲ್ಲಿ ಭಾಗಿಸು ಇರೋದ್ರಿಂದ ಆಧಾರ ಸಂಖ್ಯೆ 3 ಇದೆ. ಸೊ 3ರಲ್ಲಿ 4 ಮೈನಸ್ 1 ಹೋದರೆ ಇಲ್ಲಿ 3ರ ಘಾತ 3 ಉಳಿಯುತ್ತೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾಡಿದರೆ ತುಂಬಾ ಈಸಿ ಇದೆ ಈ ಪಾಠ. ಎರಡನೇದು ನೋಡಿ, 5ರ ಘಾತ 2 ಹೋಲ್ ಬ್ರ್ಯಾಕೆಟ್ ಘಾತ 3 ಗುಣಿಸು 5ರ ಘಾತ 4 ಹೋಲ್ ಬ್ರ್ಯಾಕೆಟ್ ಭಾಗಿಸು 5ರ ಘಾತ 7. ಇಲ್ಲಿ ನೋಡಿ, ಈ ಬ್ರ್ಯಾಕೆಟಲ್ಲಿರೋದನ್ನು ನಾವು ಮೊದಲು ಮಾಡ್ಕೊಳ್ಳೋಣ. ಇದನ್ನು ಹಾಗೆ ಇಡ್ತಾ ಹೋಗೋಣ. 5ರ ಘಾತ 7 ಹಾಗೆ ಇಡೋಣ. ಇಲ್ಲಿ ಬಳಸಿರುವಂತಹ ನಿಯಮ ಇದು. ಹೌದಾ? ಇವೆರಡೂ ಹೀಗಿದ್ದಾಗ ನಾವೇನು ಮಾಡ್ತೀವಿ? ಇಲ್ಲಿ ಗುಣಿಸ್ತೀವಿ. ಹೌದು, ಕರೆಕ್ಟ್ ಹೇಳ್ತಿದ್ದೀರಾ. ಸೊ ನಾವಿದನ್ನೇನು ಮಾಡ್ತೀವಿ? ಇಲ್ಲಿ ಗುಣಿಸ್ತೀವಿ. ಸೊ 5ರ ಘಾತ 2 3 6. ಹೌದಾ? 2 3 6. ಈಗ ಗುಣಿಸು ಇದೆ. ಗುಣಿಸು 5ರ ಘಾತ 4 ಭಾಗಿಸು 5ರ ಘಾತ 7. ಸೊ ನಾವಿದನ್ನು ಗುಣಿಸ್ಕೊಂಡಿದ್ದೀವಿ. ಹೌದಾ? ಇಲ್ಲಿ ನೋಡಿ, ಇವೆರಡರ ನಡುವೆ ಯಾವ ಚಿಹ್ನೆ ಇದೆ? ಗುಣಾಕಾರ ಇದೆ. ಗುಣಾಕಾರ ಹಾಗೆ ಆಧಾರ ಸಂಖ್ಯೆ ಒಂದೇ ಇದ್ದರೆ ನಾವೇನು ಮಾಡ್ತೀವಿ? ಅದನ್ನು ಕಳೀತೇವೆ. ಹೌದಾ? ಇಲ್ಲ, ಏನು ಮಾಡ್ತೀವಿ? ಇಲ್ಲಿ ನಾವು ಕೂಡಿಸ್ತೇವೆ. ಭಾಗಾಕಾರ ಇದ್ದಾಗ ಮಾತ್ರ ನಾವಿಲ್ಲಿ ಏನು ಮಾಡ್ತೀವಿ? ಕಳೀತೇವೆ. ಗುಣಾಕಾರ ಇದ್ದಾಗ ಕೂಡಿಸ್ತೇವೆ. ಸೊ 5ರ ಘಾತ 6 + 4 ಎಷ್ಟಾಗುತ್ತೆ? 10 ಭಾಗಿಸು 5ರ ಘಾತ 7. ಇಲ್ಲಿ ನೋಡಿ, ಈಗೇನು ಮಾಡ್ತೀವಿ ನಾವು? ಯಾವ ಚಿಹ್ನೆ ಇದೆ ಇಲ್ಲಿ? ಹೌದು, ಭಾಗಿಸು ಇದೆ. ಹಾಗಾಗಿ ಈ 10ರಲ್ಲಿ 7 ಹೋದರೆ 3. ಸೊ ಹಾಗಾಗಿ 5ರ ಘಾತ 3. ಮೂರನೇ ಪ್ರಶ್ನೆ, 25ರ ಘಾತ 4 25⁴ ಡಿವೈಡೆಡ್ ಬೈ 5�3. ಈ 25ನ್ನು ನಾನು ಈ 25ನ್ನು ಈ ರೂಪದಲ್ಲಿ ಬರ್ಕೊಳ್ತೀನಿ. 5ರ ಘಾತ 2. ಇಲ್ಲಿ ನೋಡಿ, ಭಾಗಿಸಿದಾಗ 5 5 25, 5 1 5. ಅಂದರೆ 25ನ್ನು ನಾವು 5ನ್ನು 2 ಸಾರಿ ಗುಣಿಸಿದರೆ ಸಿಗುತ್ತೆ. ಹೌದಾ? ಸೊ ಈ ರೀತಿ ಬರ್ಕೊಳ್ಳೋಣ. ಸೊ 5ರ ಘಾತ 2 ಅಂದರೆ 25, ಅದರ ಘಾತ 4 ಭಾಗಿಸು 5ರ ಘಾತ 3. ಸೊ ಹೀಗಿದ್ದಾಗ ನಾವೇನು ಮಾಡ್ತೀವಿ? ಇಲ್ಲಿ ಈ ನಿಯಮವನ್ನು ಬಳಸ್ತೀವಿ. ಅಂದರೆ ಈ ಎರಡೂ ಘಾತಗಳನ್ನು ನಾವೇನು ಮಾಡ್ತೀವಿ? ಗುಣಿಸ್ತೇವೆ. ಸೊ 2 4
ಎಂಟು 5ರ ಘಾತ 8 ಭಾಗಿಸು 5ರ ಘಾತ 3. ಈ ಆಧಾರ ಸಂಖ್ಯೆ ಈ 8ರಲ್ಲಿ 3 ಹೋದರೆ 5, ಹಾಗಾಗಿ 5ರ ಘಾತ 5. 4ನೇ ಪ್ರಶ್ನೆ, 3 ಗುಣಿಸು 7ರ ಘಾತ 2 ಗುಣಿಸು 11ರ ಘಾತ 8 ಡಿವೈಡೆಡ್ ಬೈ 21 ಗುಣಿಸು 11ರ ಘಾತ 3. ಈಗ ಪ್ರಶ್ನೆಯನ್ನು ಬರ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ಈ 3 ಮತ್ತು 21ನ್ನು ಛೇದ ಅಥವಾ ಕಡ್ತ ಹೊಡೆಯೋಣ. 3 1 3, 3 7 21. ಈಗ ಉಳಿದಿರೋದು 7ರ ಘಾತ 2 11ರ ಘಾತ 8 ಭಾಗಿಸು 7 ಗುಣಿಸು 11ರ ಘಾತ 3. ಈಗ ನಮಗಿಲ್ಲಿ ಉಳಿದಿದ್ದು ಇಷ್ಟು. ಸೊ ಈಗ ನಾವಿದನ್ನು ಈ 7 7 ಇದು ಭಾಗಾಕಾರ ರೂಪದಲ್ಲಿದೆ, ಇದು ಸಹ ಭಾಗಾಕಾರ ರೂಪದಲ್ಲಿದೆ. ಸೊ 7ರ ಘಾತ 2 ಮೈನಸ್ 1 ಗುಣಿಸು 11ರ ಘಾತ 8 ಮೈನಸ್ 3. ಸೊ ಇಲ್ಲಿ 2ರಲ್ಲಿ 1 ಹೋದರೆ 1, ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. 7 ಗುಣಿಸು 8ರಲ್ಲಿ 3 ಹೋದರೆ 5, 7 ಗುಣಿಸು 11ರ ಘಾತ 5. 5ನೇ ಪ್ರಶ್ನೆ ನೋಡಿ, 3ರ ಘಾತ 7 ಭಾಗಿಸು 3ರ ಘಾತ 4 ಗುಣಿಸು 3ರ ಘಾತ 3. ಇದನ್ನು ನಾವು 3ರ ಘಾತ 7 ಈ ಪ್ರಶ್ನೆ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಏನಿದೆ, ಆಧಾರ ಸಂಖ್ಯೆ ಒಂದೇ ಇದೆ ಮತ್ತು ಅವುಗಳ ನಡುವೆ ಗುಣಾಕಾರ ಇರೋದರಿಂದ ನಾವು 3ರ ಘಾತ 4 ಪ್ಲಸ್ 3 ಮಾಡ್ತೇವೆ. ಈಗಿಲ್ಲಿ ಎಷ್ಟಾಯಿತು? 3 ಘಾತ 7 ಡಿವೈಡೆಡ್ ಬೈ 3 ಘಾತ 7. ಇವೆರಡು ಭಾಗಾಕಾರ ರೂಪದಲ್ಲಿದೆ. ಭಾಗಾಕಾರ ಇದ್ದರೆ ನಾವೇನು ಮಾಡ್ತೀವಿ? ಕಳೀತೇವೆ. ಸೊ 3ರ ಘಾತ 7 ಮೈನಸ್ 7 0 ಆಗುತ್ತೆ. 3ರ ಘಾತ 0 0 ಇದ್ದರೆ ಏನು ಬರುತ್ತೆ ಅದರ ಬೆಲೆ? ಹೌದು, ಯು ಆರ್ ರೈಟ್. ಸೊ ಅದರ ಬೆಲೆ ಯಾವಾಗಲೂ ಏನಿರುತ್ತೆ? 1. 6ನೇ ಪ್ರಶ್ನೆ, 2ರ ಘಾತ 0 3ರ ಘಾತ 0 ಪ್ಲಸ್ 4ರ ಘಾತ 0. 0 ಘಾತ 0 ಇದ್ದಾಗ ಏನು ಮಾಡ್ತೀವಿ ನಾವು? ಅದರ ಬೆಲೆ ಎಷ್ಟಿರುತ್ತೆ? 1. ಹೌದು. ಸೊ 1 ಪ್ಲಸ್ 1 ಪ್ಲಸ್ 1 1 ಪ್ಲಸ್ 1 ಪ್ಲಸ್ 1 ಎಷ್ಟಾಗುತ್ತೆ? 3. 7ನೇ ಪ್ರಶ್ನೆ ನೋಡಿ, ಸೇಮ್ ನಂಬರ್ಸ್ ಬಟ್ ಸೈನ್ ಮಾತ್ರ ಚೇಂಜ್ ಇದೆ. ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಇಂಟು ಅಥವಾ ಗುಣಿಸು ಇದೆ. ಸೊ 2ರ ಘಾತ 0 1 ಗುಣಿಸು 3⁻0 1 ಇಂಟು 4⁻0 1. ಸೊ 1 ಇಂಟು 1 ಇಂಟು 1 ಇಟ್ ಈಸ್ 1. ಅಂದರೆ ನಾವು 1ಅನ್ನು ಇಲ್ಲಿ ನೋಡಿ, ಇವುಗಳನ್ನು 3ಅನ್ನು ಗುಣಿಸಿದ್ರು ನಮಗೆ ಬೆಲೆ ಎಷ್ಟು ಬರುತ್ತದು? 1. 8ನೇ ಪ್ರಶ್ನೆ, 3⁻0 ಪ್ಲಸ್ 2⁻0 ಇಂಟು 5⁻0. ಮೊದಲು ಇದನ್ನು ಬಿಡಿಸ್ಕೊಳ್ಳೋಣ. 3⁻0 ಬೆಲೆ 1 ಪ್ಲಸ್ 2⁻0 ಬೆಲೆ 1 ಗುಣಿಸು 5⁻0 ಬೆಲೆ 1. ಸೊ 1 ಪ್ಲಸ್ 1 2 ಗುಣಿಸು 1 2 1 2. 9ನೇ ಪ್ರಶ್ನೆ, 2⁸8 ಇಂಟು a⁵ ಡಿವೈಡೆಡ್ ಬೈ 4⁵3 ಇಂಟು a⁵3. ಇಲ್ಲಿ ನೋಡಿ, 2ರ ಘಾತ 8 ಗುಣಿಸು a ನ ಘಾತ 5 ಭಾಗಿಸು 4ರ ಘಾತ 3 ಗುಣಿಸು a ನ ಘಾತ 3. ಈಗ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಹಾಗಿದ್ದಾಗ ನಾವೇನು ಮಾಡೋಣ? ಈ 4ಅನ್ನು 2ರ ಘಾತ ರೂಪದಲ್ಲಿ ಬರ್ಕೊಳ್ಳೋಣ. 4 ಅಂದರೆ 2ಅನ್ನು 2 ಸಾರಿ ಬರೆದ್ರೆ 4. ಸೊ ಏನು ಮಾಡೋಣ? ಈಗ ಈ ಮೇಲಿನ ಈ ಸಂಖ್ಯೆಗಳನ್ನ ಹಾಗೆ ಬರೆಯೋಣ. ಈ 4ರ ಘಾತ 3ಅನ್ನು 2ರ ಘಾತ 2 ಗುಣಿಸು 3 ಗುಣಿಸು a⁵3 ಬರ್ಕೊಳ್ಳೋಣ. ಈ ಫಾರ್ಮನ್ನು ಈ ನಿಯಮವನ್ನು ಬಳಸಿದರೆ ನಮಗೆ ಇವೆರಡು ಗುಣಿಸು ಆಗುತ್ತೆ. ಹೌದಾ? ಸೊ a ನ ಘಾತ 8 ಗುಣಿಸು a ನ ಘಾತ 5. ಇಲ್ಲಿ
2ರ ಘಾತ 2 ಗುಣಿಸು 3 ಅಂದರೆ 2 ಮೂರಲೆ 6. ಸೊ 2ರ ಘಾತ 6 ಗುಣಿಸು ಎನ ಘಾತ 3. ಇಲ್ಲಿ ನೋಡಿ ಇವೆರಡು ಈಗ ಭಾಗಿಸು ರೂಪದಲ್ಲಿರೋದ್ರಿಂದ ನಾವು ಕಳಿತೀವಿ. ಎನ ಘಾತ 8ರಲ್ಲಿ 6 ಹೋದರೆ 2, ಎನ ಘಾತ 5ರಲ್ಲಿ 3 ಹೋದರೆ 2. ಸೊ 2ರ ಘಾತ 2 ಗುಣಿಸು ಎನ ಘಾತ 2. 11ನೇ ಪ್ರಶ್ನೆ, 4ರ ಘಾತ 5 ಗುಣಿಸು ಎನ ಘಾತ 8 ಗುಣಿಸು ಬಿನ ಘಾತ 3 ಭಾಗಿಸು 4ರ ಘಾತ 5 ಗುಣಿಸು ಎನ ಘಾತ 5 ಗುಣಿಸು ಬಿನ ಘಾತ 2. ಇಲ್ಲಿ ನೋಡಿ, ಇಲ್ಲೂ 4ರ ಘಾತ 5 ಇದೆ, 4ರ ಘಾತ 5 ಇದೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಭಾಗಿಸು ಇರೋದ್ರಿಂದ ಅವೇನಾಗುತ್ತೆ, ಮೈನಸ್ ಆಗುತ್ತೆ. ಈಗ ನಮಗಿಲ್ಲಿ ಉಳಿದಿರೋದು ಇವೆರಡು. ಸೊ ಇದು ಕೂಡ ಭಾಗಿಸು ರೂಪದಲ್ಲಿರೋದ್ರಿಂದ ಎನ ಘಾತ 8 ಮೈನಸ್ 5 ಗುಣಿಸು ಬಿನ ಘಾತ 3 ಮೈನಸ್ 2. ಸೊ 8ರಲ್ಲಿ 5 ಹೋದರೆ 3, 3ರಲ್ಲಿ 2 ಹೋದರೆ 1. ಹಾಗಾಗಿ ಎನ ಘಾತ 3 ಗುಣಿಸು ಬಿನ ಘಾತ 1. 12ನೇ ಪ್ರಶ್ನೆ ನೋಡಿ, ಎನ ಘಾತ 3 ಗುಣಿಸು 2 ಹೋಲ್ ಬ್ರ್ಯಾಕೆಟ್ 2. ನೋಡಿ, ಈ 2 ಇದಕ್ಕೂ ಸಂಬಂಧಪಟ್ಟಿದೆ ಹಾಗೂ ಇದಕ್ಕೂ ಸಂಬಂಧಪಟ್ಟಿದೆ. ಹಾಗಾಗಿ ನೀಟಾಗಿ ನೋಡಿ, ಇಲ್ಲಿ ಈ 2 ಇದನ್ನು ಇದಕ್ಕೂ ಕೂಡ ನಾವು ಗುಣಿಸ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ಮತ್ತೊಂದು ರೀತಿಯಲ್ಲೂ ಮಾಡ್ಬೋದು. ಮೊದಲು ಈ ಬ್ರ್ಯಾಕೆಟಲ್ಲಿರೋದನ್ನು ಬಿಡಿಸ್ಕೊಳ್ಳೋಣ. ಹೌದಾ, ಇಲ್ಲಿ ನೋಡಿ ಆಧಾರ ಸಂಖ್ಯೆ ಒಂದೇ ಇದೆ ಮತ್ತು ಇಲ್ಲಿ ಗುಣಿಸು ಇದೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ಕೂಡಿಸ್ಕೊಳ್ಳೋಣ. ಸೊ 2ರ ಘಾತ 3 + 1 4 ಹೋಲ್ ಬ್ರ್ಯಾಕೆಟ್ 2. ಈಗ ಇದು ಈ ಫಾರ್ಮಲ್ಲಿದೆ, ಅಂದರೆ ಈ ನಿಯಮ ಬರುತ್ತಿಲ್ಲಿ. ಸೊ 2ರ ಘಾತ 4 ಗುಣಿಸು 2 ಅಂದರೆ 4 2 8. 3ನೇ ಪ್ರಶ್ನೆ, ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇಲ್ಲಿ ನೋಡಿ, 10 ಗುಣಿಸು 10ರ ಘಾತ 11 = 100ರ ಘಾತ 11. ಈಗ ನೋಡಿ, ಇವೆರಡರ ನಡುವೆ ಗುಣಿಸು ಇರೋದ್ರಿಂದ ನಾವು ಇವುಗಳನ್ನು ಕೂಡಿಸ್ಕೊಳ್ಳೋಣ. ಎಷ್ಟಾಗತ್ತೆ, 1 + 11 10ರ ಘಾತ 12. ಇಲ್ಲೆಷ್ಟಿದೆ, 100ರ ಘಾತ 11. ಈ 10ರ ಘಾತ 12ಕ್ಕೂ 100ರ ಘಾತ 11ಕ್ಕೂ ಹೇಗೆ ಸಮ ಅಲ್ವಾ? ಮತ್ತು ಅಥವಾ ಇದನ್ನು ಈ ರೀತಿ ಬರೆಯೋಣ. ಈಗ ಈ 100ನ್ನು ನಾವು 10ರ ಘಾತ 2ರ ರೂಪದಲ್ಲಿ ಬರೆಯೋಣ. ಹೋಲ್ ರೇಸ್ ಟು 11. 10ರ ಘಾತ 12 ಇದೆ, ಇಲ್ಲಿ 10ರ ಘಾತ ಇವುಗಳನ್ನು ಇಲ್ಲಿ ಗುಣಿಸಿ. 11 2 22. 10ರ ಘಾತ 12 10ರ ಘಾತ 22ಕ್ಕೆ ಹೇಗೆ ಸಮ, ಹೌದಲ್ವಾ? ಹಾಗಾಗಿ ಇದು ತಪ್ಪು. ಇಲ್ಲಿ ನೋಡಿ, 2ರ ಘಾತ 3 ದೊಡ್ಡದು 5ರ ಘಾತ 2ಕ್ಕೆ ಅಂತ ಹೇಳಿದ್ದಾರೆ. ಅಂದರೆ ಈ 2ರ ಘಾತ 3 ಇದಕ್ಕಿಂತನೂ ದೊಡ್ಡದು. 2ನ್ನು 3 ಸಾರಿ ಬರೆಯೋಣ, ಇದರ ಬೆಲೆ 8 ಬಂತು. 5ನ್ನು 2 ಸಾರಿ ಬರೆಯೋಣ, ಅಂದರೆ ಗುಣಿಸ್ಕೊಳ್ಳೋಣ. ಇದೆಷ್ಟು ಬಂತು, 5 5 25. ಈ 8 25ಕ್ಕಿಂತ ಹೇಗೆ ಸಾಧ್ಯ ಅಲ್ವಾ ದೊಡ್ಡದಾಗಲಿಕ್ಕೆ? ಸಾಧ್ಯ ಇಲ್ಲ. ಹಾಗಾಗಿ ಈ ಹೇಳಿಕೆ ಏನಾಗಿದೆ, ತಪ್ಪು. 3ನೇ ಪ್ರಶ್ನೆ ನೋಡಿ, 2ರ ಘಾತ 3 ಗುಣಿಸು 3ರ ಘಾತ 2 ಸಮ 6ರ ಘಾತ 5ಕ್ಕೆ ಅಂತ ಕೊಟ್ಟಿದ್ದಾರೆ. ಈಗ 2ನ್ನು 3 ಸಾರಿ ಗುಣಿಸೋಣ. ಇಲ್ಲಿ ನೋಡಿ, ಹಾಗೆ 3ನ್ನು 2 ಸಾರಿ ಗುಣಿಸೋಣ. 2 2 4 4 2 8 3 3 9 8 9 72 ಆಯಿತು. ಇಲ್ಲಿ 6ನ್ನು 5 ಸಾರಿ ಗುಣಿಸಿದ್ದಾರೆ. ಹೌದಾ, 6 6 36 6 36 ಗುಣಿಸು 6. ಇಲ್ಲಿ ನೋಡಿ, 36ನ್ನು 6ರಿಂದ ಗುಣಿಸಿದರೆ 216. ಇಲ್ಲೇ 216 ಬಂತು, ಮುಂದಿದೆ. ಹಾಗಾದರೆ ಈ 72 ಇದಕ್ಕೆ ಹೇಗೆ ಸಮ ಅಲ್ವಾ? ಹಾಗಾಗಿ ಈ ಹೇಳಿಕೆ ಸಹ ತಪ್ಪು. ಈ ಹೇಳಿಕೆ ಏನಾಗತ್ತೆ, ತಪ್ಪು.
4ನೇ ಪ್ರಶ್ನೆ ನೋಡಿ, 3 raised to 0 ಈಕ್ವಲ್ ಟು 1000 raised to 0 ಸರಿನಾ? ಒಂದು ಸೆಕೆಂಡ್ ಯೋಚನೆ ಮಾಡಿ. ಹೌದು, ಯಾಕಂದರೆ ಇದರ ಬೆಲೆ ಕೂಡ 1, ಇದರ ಬೆಲೆ ಕೂಡ 1, ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. 4ನೇ ಪ್ರಶ್ನೆ, ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈ ಅಭ್ಯಾಸಗಳನ್ನು ಗಮನವಿಟ್ಟು ಬಿಡಿಸಿ, ಯಾಕೆಂದರೆ ಇದೇ ಪಾಠದ ಮುಂದಿನ ಹಂತಗಳಲ್ಲಿ ಅಂದರೆ ನಿಮಗೆ 8th 9th 10thಗಳಲ್ಲೆಲ್ಲ ಇದೇ ಘಾತಾಂಕಗಳು ಪಾಠದಲ್ಲಿ ಬರುತ್ತೆ. ಅಲ್ಲಿ ನಿಮಗೆ ಕಷ್ಟ ಆಗಲ್ಲ. ಹಾಗಾಗಿ ರಿಪೀಟ್ ಮಾಡಿ, ಎಲ್ಲಿ ಅರ್ಥ ಆಗಲ್ಲ ಅದನ್ನು ಮತ್ತೊಂದು ಸಾರಿ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಇವುಗಳನ್ನು ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು. ಮೊದಲನೇ ಪ್ರಶ್ನೆ 108 ಗುಣಿಸು 192. ಅವಿಭಾಜ್ಯ ಅಪವರ್ತನಗಳು ಅಂದರೆ ನಾವು ಹಿಂದೇನೂ ಬಿಡಿಸಿದ್ದೀವಿ. 2, 3, 5, 7 ಇವುಗಳನ್ನು ನಾವು ಬಳಸ್ಕೊಂಡು ಈ ರೀತಿ ಲೆಕ್ಕಗಳನ್ನು ಬಿಡಿಸ್ಬೇಕಾಗತ್ತೆ. ಮೊದಲು 108 ಬಿಡಿಸೋಣ. ಇಲ್ಲಿ ನೋಡಿ, ಇಲ್ಲಿ 8 ಇದೆ ಅಂದರೆ ನಾವು 2ರಿಂದ ಭಾಗಿಸಬಹುದು. 2 5 10, 2 4 8, 2 2 4, ಇಲ್ಲಿ 1 ಉಳಿತು 14 ಆಯಿತು, 2 7 14. ಇಲ್ಲಿ 27 ಇದೆ, 2ರಿಂದ ಭಾಗ ಹೋಗಲ್ಲ, ಹಾಗಾಗಿ 3 ತಗೊಳ್ಳೋಣ. 3 9 27, 3 3 9, 3 1 3. ಈಗ 192 ಭಾಗಿಸೋಣ. 2 9 18, ಇಲ್ಲಿ 1 ಉಳಿತು 12 ಆಯಿತು, 2 6 12, 2 4 8, ಇಲ್ಲಿ 1 ಉಳಿತು 16 ಆಯಿತು, 2 8 16, 2 2 4, 2 4 8, 2 1 2, 2 2 4, 2 6 12, 2 3 6, 3 1 3. ಇಲ್ಲಿ ನೋಡಿ, ಮೊದಲು ಈ 108ಅಲ್ಲಿ ಇದನ್ನು ನಾವು ಭಾಗಿಸಿದಾಗ 2ನ್ನು 2 ಸಾರಿ ತಗೊಂಡಿದ್ದೀವಿ, 3ನ್ನು 3 ಸಾರಿ. ಇಲ್ಲಿ ಮತ್ತು 192ರಲ್ಲಿ 2ನ್ನು ಎಷ್ಟು ಸಾರಿ ಬಳಸಿದ್ದೀವಿ ನೋಡಿ, 1 2 3 4 5 6, 2ನ್ನು 6 ಸಾರಿ ಗುಣಿಸಿದ್ದೀವಿ. ಹಾಗೆ 3ನ್ನು 1 ಬಾರಿ. ಇಲ್ಲಿ ನೋಡಿ, ಹೀಗಿದ್ದಾಗ ಆಧಾರ ಸಂಖ್ಯೆ ಒಂದೇ ಇದ್ದಾಗ ನಾವು ಕೂಡಿಸ್ತೇವೆ. 2 ಇಲ್ಲಿ ನೋಡಿ, ಇವೆರಡನ್ನು ಕೂಡಿಸೋಣ. 2ರ ಘಾತ 8 ಗುಣಿಸು 3ರ ಘಾತ ಎಷ್ಟಾಗುತ್ತೆ, 3 + 1 4. ಸೊ 2ರ ಘಾತ 8 ಗುಣಿಸು 3ರ ಘಾತ 4. ಎರಡನೇ ಪ್ರಶ್ನೆ 270. 2ರಿಂದ ಭಾಗಿಸೋಣ. 2 1 2, 2 3 6, ಇಲ್ಲಿ 1 ಉಳಿತು 10 ಆಯಿತು, 2 5 10, 3 4 ಇಲ್ಲಿ 5 ಇದೆ, ಸೊ 3ರಿಂದ ಭಾಗಿಸೋಣ. 3 4 12, ಇಲ್ಲಿ 1 ಉಳಿತು 15 ಆಯಿತು, 3 5 15, 3 1 3, ಇಲ್ಲಿ 1 ಉಳಿತು ಮತ್ತು 15 ಆಯಿತು, 3 5 15, 3 5 15, 5 1 5. ಇಲ್ಲಿ ನೋಡಿ, 2ನ್ನು ನಾವು 1 ಸಾರಿ ತಗೊಂಡಿದ್ದೇವೆ, 3ನ್ನು 3 ಸಾರಿ ಗುಣಿಸಿದ್ದೇವೆ, ಹಾಗೆ 5ನ್ನು 1 ಬಾರಿ. ಇಲ್ಲಿ ನೋಡಿ, 2ನ್ನು 1 ಬಾರಿ, 3ನ್ನು 3 ಸಾರಿ ಗುಣಿಸಿದ್ದೇವೆ, ಹಾಗೆ 5ನ್ನು 1 ಬಾರಿ. ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದಾಗ ನೀವು ಈ ಲೆಕ್ಕಗಳನ್ನು ಇದೇ ರೀತಿ ಬಿಡಿಸ್ಬೇಕಾಗತ್ತೆ. 3ನೇ ಪ್ರಶ್ನೆ ನೋಡಿ, 729 ಗುಣಿಸು 64. 729 ಇಲ್ಲಿ 9 ಇರೋದ್ರಿಂದ 3ರಿಂದ ತಗೊಳ್ಳೋಣ. 3 2 6, 1 ಉಳಿತು 12 ಆಯಿತು, 3 4 12, 3 3 9, 3 8 24, 3 1 3, 3 2 6, ಇಲ್ಲಿ 2 ಉಳಿತು 21 ಆಯಿತು, 3 7 21, 3 9 27, 3 3 9, 3 1 3. ಇಲ್ಲಿ ನಾವು ಈಗ ಮೊದಲು 64ನ್ನು ಭಾಗಿಸೋಣ. ಇಲ್ಲಿ ನೋಡಿ,
2 ಮೂರಲೆ 6, 2 ಎರಡಲೆ 4, 2 ಒಂದಲೆ 2, 2 ಆರಲೆ 12, ಯಾಕಂದರೆ ಇಲ್ಲಿ 1 ಉಳಿದಿದೆ 12 ಆಗಿದೆ. ಸೊ 2 ಎಂಟಲೆ 16, 2 ನಾಲ್ಕಲೆ 8, 2 ಎರಡಲೆ 4, 2 ಒಂದಲೆ 2. ಇಲ್ಲಿ 3 ಎಷ್ಟು ಬಾರಿ ಗುಣಿಸಿದ್ದೀವಿ? 1 2 3 4 5 6. ಇಲ್ಲಿ 3 6 ಬಾರಿ ಗುಣಿಸಿದ್ದೇವೆ. ಇಲ್ಲೂ ಸಹ 2 ನಾವು 6 ಬಾರಿ ಗುಣಿಸಿದ್ದೀವಿ. 4ನೇ ಪ್ರಶ್ನೆ 768. 768 ನಾವು ಮೊದಲು 2ರಿಂದ ತಗೊಳ್ಳೋಣ. 2 ಮೂರಲೆ 6, ಇಲ್ಲಿ 1 ಉಳಿತು 16 ಆಯಿತು. 2 ಎಂಟಲೆ 16, 2 ನಾಲ್ಕಲೆ 8, 2 ಒಂದಲೆ 2, ಇಲ್ಲೆಷ್ಟು ಉಳಿತು? 1 ಉಳಿತು 18 ಆಯಿತು. 2 ಒಂಬತ್ತಲೆ 18, 2 ಎರಡಲೆ 4, 2 ಒಂಬತ್ತಲೆ 18, 1 ಉಳಿತು 12 ಆಯಿತು. 2 ಆರಲೆ 12, 2 ಎರಡಲೆ 2 ನಾಲ್ಕಲೆ 8, ಇಲ್ಲಿ 1 ಉಳಿತು 16 ಆಯಿತು. 2 ಎಂಟಲೆ 16, 2 ಎರಡಲೆ 4, 2 ನಾಲ್ಕಲೆ 8, 2 ಒಂದಲೆ 2, 2 ಎರಡಲೆ 4, ಇಲ್ಲಿ 12 ಆಯಿತು. 2 ಆರಲೆ 12, 2 ಮೂರಲೆ 6, 3 ಒಂದಲೆ 3. ಈ ಲೆಕ್ಕಗಳನ್ನು ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೀಟಾಗಿ ನೋಡಿ. ಈಗ ಇಲ್ಲಿ ನೋಡಿ, ಈ 768ಕ್ಕೆ ನಾವು 2 ಎಷ್ಟು ಬಾರಿ ತಗೊಂಡಿದ್ದೀವಿ? 1 2 3 4 5 6 7 8 ಬಾರಿ, ಹಾಗೆ 3 1 ಬಾರಿ. 5ನೇ ಪ್ರಶ್ನೆ ನೋಡಿ, ಸಂಕ್ಷೇಪಿಸಿ. 2 ಘಾತ 5 ಹೋಲ್ ಬ್ರ್ಯಾಕೆಟ್ 2 ಗುಣಿಸು 7 ಘಾತ 3 ಭಾಗಿಸು 8 ಘಾತ 3 ಗುಣಿಸು 7 ಘಾತ, ಇಲ್ಲೇನೂ ಇಲ್ಲ ಅಂದರೆ ಒಂದಿರುತ್ತೆ. ಇಲ್ಲಿ ಯಾವ ನಿಯಮ ಬರುತ್ತೆ ಅಂದರೆ ಇದೇನಾಗುತ್ತೆ? ಇದು ಗುಣಿಸು ಆಗುತ್ತೆ. ಸೊ ಈ ನಿಯಮವನ್ನು ಬಳಸಿದ್ದಾರೆ. ಇಲ್ಲಿ 5 ಎರಡಲೆ 10 ಅಂದರೆ 2 ಘಾತ 10, 7 ಘಾತ 3. ಇಲ್ಲಿ 8 ನಾವು ಅಲ್ಲಿ ಹಿಂದಿನ ಲೆಕ್ಕದಲ್ಲಿ ತಗೊಂಡಾಗೆ 8 ನಾವು 2 ಘಾತ 3 ಅಂದರೆ 2 ಇಲ್ಲಿ ನೋಡಿ 1 2 3, 2 3 ಸಾರಿ ತಗೊಳ್ಬಹುದು. ಸೊ 2 ಘಾತ 3 ಇಲ್ಲೇನಿದೆ? ಘಾತ 3 ಗುಣಿಸು 7. ಈಗ ಇವೆರಡು ಇಲ್ಲೇನಾಗತ್ತೆ? ಗುಣಿಸು ಆಗುತ್ತೆ. ಸೊ 2 ಘಾತ 9 ಆಗುತ್ತೆ. 3 ಮೂರಲೆ 9. ಈಗ ಇವುಗಳನ್ನು ನಾವೇನು ಮಾಡಬಹುದು? ಇದು ಅಂದರೆ ಭಾಗಾಕಾರ ರೂಪದಲ್ಲಿರೋದ್ರಿಂದ ನಾವು ಕಳೆಯಬಹುದು. ಹಾಗಾಗಿ ಇಲ್ಲಿ ನೋಡಿ 2 ಘಾತ 10 ಮೈನಸ್ 9, 10 ಮೈನಸ್ 9 1, 7 ಘಾತ 3 ಮೈನಸ್ 1 2. ಸೊ 2⁻1 ಇಂಟು 7⁻2. 2ನೇ ಲೆಕ್ಕ 25 ಗುಣಿಸು 5 ಘಾತ 2 ಗುಣಿಸು t⁸8 ಡಿವೈಡೆಡ್ ಬೈ 10⁻3 ಇಂಟು t⁴. ಇಲ್ಲಿ ನೋಡಿ 25 ನಾವು ಈ ರೀತಿ ಬರ್ಕೊಳ್ಬೋದು. ಈಗ 25 ಅಂತಂದರೆ 5 5ಲೆ 25, 5 1ಲೆ ಅಂದರೆ 5 ನಾವು 2 ಸಾರಿ ತಗೊಳ್ಬೋದು. ಸೊ ಈ ರೀತಿ ತಗೊಳ್ಬೋದು 5 2 ಬಾರಿ ಗುಣಿಸಿದಾಗ. ಸೊ ಮತ್ತೆ ಉಳಿದಿದೆ ಇಲ್ಲಿ 5 ಘಾತ 2 t⁸8. ಈ 10 ನಾವು 2 ಗುಣಿಸು 5 ತಗೋಬೋದು. ಹೌದಾ? 2 5ಲೆ 10, ಘಾತ ಎಷ್ಟಿದೆ? 3 ಗುಣಿಸು t⁴. ಈಗ ಇಲ್ಲಿ ನೋಡಿ, ಇಲ್ಲಿ ಇವೆರಡು ಗುಣಿಸು ಇರೋದ್ರಿಂದ ನಾವಿದನ್ನು ಕೂಡಿಸ್ಕೊಳ್ಳೋಣ. ಸೊ 5 ಘಾತ 2 ಪ್ಲಸ್ 2 4 ಆಗುತ್ತೆ. t⁸8. ಈಗ ಉಳಿದಿರೋದೇನು? ಇದನ್ನು ಮಾಡ್ಕೊಳ್ಳೋಣ. 2 ಘಾತ 3 ಗುಣಿಸು 5 ಘಾತ 3.
ಇವೆರಡನ್ನು ಕೂಡಿಸೋಣ. 5^4 ಆಯಿತು. ಹಾಗೆಯೇ ಇದು ಹೇಗಿದೆ ಹಾಗೆ ಬರೆಯೋಣ. ಈಗ ಇಲ್ಲಿ ನೋಡಿ ಇವೆರಡು ಭಾಗಿಸು ರೂಪದಲ್ಲಿರೋದ್ರಿಂದ ಏನು ಮಾಡ್ತೀವಿ, ಕಳೀತೇವೆ. ಸೊ ಈ 5^4ರಲ್ಲಿ 5^3, ಸೊ 4 - 3 ಗುಣಿಸು T⁸ ಇದೆ ನೋಡಿ. T⁸ T⁴ ಕಳೀತೇವೆ. ಸೊ ಇಲ್ಲಿ ಉಳಿದಿರೋದೇನು, 2^3. ಸೊ ಇಲ್ಲಿ 4ರಲ್ಲಿ 3 ಹೋದರೆ 1, 8ರಲ್ಲಿ 4 ಹೋದರೆ 4 ಮತ್ತು ಭಾಗಿಸು 2^3. ಈಗ ಇಲ್ಲಿ 5 ಗುಣಿಸು T⁴, ಈ 2^3 ಅಂದರೆ ನಾವು ಈ 2ಅನ್ನು 3 ಸಾರಿ ಗುಣಿಸಿದ್ದೀವಿ. 2 2 4, 4 2 8. ಮೂರನೇ ಪ್ರಶ್ನೆ ನೋಡಿ. 3^5 ಗುಣಿಸು 10^5 ಗುಣಿಸು 25 ಭಾಗಿಸು 5^7 ಗುಣಿಸು 6^5. ಈಗ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ, ಈ 10ನ್ನು 2 ಗುಣಿಸು 5 ಮಾಡ್ಕೊಳ್ಳೋಣ. ಅಂದರೆ 2 5 10, ಹೌದಾ? ಅದರ ಘಾತ ಎಷ್ಟಿದೆ, 5. ಅದನ್ನು ಹಾಗೆ ಬರೆಯೋಣ. ಈ 25ನ್ನು 5^2 ನೋಡಿ, 5 5 25 ಅಲ್ವಾ? ಸೊ 5ನ್ನು 2 ಸಾರಿ ಗುಣಿಸಿದರೆ 25, ಹೀಗೆ ಬರ್ಕೊಳ್ಳೋಣ. ಮತ್ತು ಈ 6ನ್ನು 3 2 6, ಅದರ ಘಾತ 5. ಈಗ ಇವಿಷ್ಟನ್ನು ಸಿಂಪ್ಲಿಫೈ ಮಾಡೋಣ. ಉಳಿದಿರೋದೇನಿಲ್ಲ ನೋಡಿ, 3^5 ಇದೆ, 2^5, 5^5 ಹಾಗೆ 5^2 ಭಾಗಿಸು 5^7. ಇಲ್ಲಿ ಇದನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 3^5, ಹೌದಾ? 3^5 ಗುಣಿಸು 2^5. ಈಗ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಅಂಶಗಳು ಸೇಮ್ ಇದೆ. 3^5 ಇದೆ, 3^5 ಇದೆ, 5^7 ಇದೆ. 2 + 5 + 2 ಎಷ್ಟಾಗುತ್ತೆ, 7. ಹಾಗೆಯೇ 2^5 ಇವೆಲ್ಲವೂ ಕೂಡ ಸೇಮ್ ಒಂದೇ ಇರೋದ್ರಿಂದ ಅಷ್ಟು ಕೂಡ ಕ್ಯಾನ್ಸಲ್ ಆಗುತ್ತೆ. ನಮಗೆ ಎಷ್ಟು ಉಳಿಯುತ್ತಿಲ್ಲಿ, 1. ಯಾಕೆಂದರೆ ಅಷ್ಟು ಕೂಡ ಭಾಗಾಕಾರ ರೂಪದಲ್ಲಿರೋದ್ರಿಂದ ಉತ್ತರ ಎಷ್ಟು ಬರುತ್ತೆ, 1. ಅಂದರೆ ಇಲ್ಲಿ ನೋಡಿ 3^5 ಇದೆ, 3^5ರಲ್ಲಿ ಮೈನಸ್ ಆಗುತ್ತೆ, ಹೌದಾ? ಇಲ್ಲಿ 5^7 ಇದೆ, 5^7, 5 + 2 7. ಇದು ಮತ್ತು ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ 2^5ರಲ್ಲಿ 2^5 ಕಳೆದು ಹೋದರೆ ನಮಗೆ ಎಷ್ಟು ಉಳಿಯುತ್ತೆ, ಸೊ 1/0, ಅಂದರೆ ಅದರ ಬೆಲೆ ಎಷ್ಟಿರುತ್ತೆ, 1. ಸೊ ಇಲ್ಲಿಯ ತನಕ ನಾವು ಈ ವಿಡಿಯೋದಲ್ಲಿ ಈ 11.2ರ ಎಲ್ಲ ಲೆಕ್ಕಗಳನ್ನು ವಿವರವಾಗಿ ನೋಡಿದ್ದೀವಿ. ದಯವಿಟ್ಟು ಇನ್ನೊಂದು ಸಾರಿ ನಿಮಗೆ ಯಾವ ಲೆಕ್ಕ ಅರ್ಥ ಆಗಿಲ್ಲ, ವಿಡಿಯೋ ಪಾಸ್ ಮಾಡಿ ಇನ್ನೊಂದು ಸಾರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೀಟಾಗಿ ನೋಡ್ತಾ ಹೋಗೋಣ. ಧನ್ಯವಾದಗಳು. ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.